ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ಒಂದು ಒಳ್ಳೆ ರೆಸಿಪಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತೊಗೊಂಬಂದಿದ್ದೀನಿ ಸ್ನೇಹಿತರೆ. ಹಾಗಾಗಿ ಇದನ್ನ ಹೇಗೆ ಮಾಡೋದು ತುಂಬ ಸರಳವಾಗೇ ಇದೆ, ಅಷ್ಟೇ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸ್ನೇಹಿತರೆ. ಈ ರೀತಿ ಮನೆಯಲ್ಲಿ ಮಾಡಿಕೊಡ್ರಿ, ತಟ್ಟೆಯಲ್ಲಿ ಹಾಕಿರುವಂಥ ತಿಂಡಿ ಅಂತೂ ಖಾಲಿನ ಆಗುತ್ತೆ. ಮತ್ತು ಯಾರೆಲ್ಲ ಈ ಒಂದು ರೆಸಿಪಿನ ನೀವು ಕೂಡ ಹೇಗೆ ಮಾಡ್ತೀರಾ ಅಂತ ನಂಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಬನ್ನಿ, ಈ ಒಂದು ದಿಢೀರಾಗಿ ಮಾಡುವಂಥ ಸಾಬುದಾನ ಉಪ್ಪಿಟ್ಟು ಯಾವ ರೀತಿ ಮಾಡೋದು ಅಂತ ನೋಡೋಣ. ಕಡಿಮೆ ಸಮಯದಲ್ಲೇ ರುಚಿಯಾಗಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಈ ಒಂದು ಉಪ್ಪಿಟ್ಟು. ಹಾಗಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನೋಡ್ರಿ, ನಾನು ಸಾಬುದಾನನ ಒಂದು 3ರಿಂದ 4 ಅವರ್ ಆಗೋಷ್ಟು ನೆನೆ ಹಾಕಿದ್ದೀನಿ. ನೋಡ್ರಿ, ಇದನ್ನ ನೀವು ಬೇಕಂದರೆ ರಾತ್ರಿನೂ ನೆನೆ ಹಾಕ್ಬೋದು, ಇಲ್ಲಾಂದರೆ ಟೈಮ್ ಇಲ್ಲ ಅಂದರೆ ಒಂದು 4 ಅವರ್ ಆದರೂ ಇದನ್ನ ನೆನೆ ಹಾಕಬೇಕಾಗುತ್ತೆ ರೀ. ಈ ರೀತಿ ನೆನೆ ಹಾಕಿದ್ದನ್ನು ಒಂದು ಸ್ವಲ್ಪ ಸ್ಟ್ರೈನರಿಂದ ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು. ಇದಕ್ಕೆ ಉಪ್ಪಿಟ್ಟು ಮಾಡೋದಕ್ಕೆ ನೋಡ್ರಿ, ಒಂದು ಈರುಳ್ಳಿ, ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಇದಾದ ಬಳಿಕ ನೋಡ್ರಿ, ಮೊದಲಿಗೆ ಒಂದು ಪ್ಯಾನಲ್ಲಿ ನಾನಿವಾಗ ಒಂದು ಸ್ವಲ್ಪ ಕಡಲೆ ಬೀಜನ ಹುರ್ಕೊತಾ ಇದ್ದೀನಿ. ಇದು ಕಡಲೆ ಬೀಜದ ಪುಡಿ ಮಾಡ್ಕೊಳೋದಕ್ಕೆ, ಯಾಕಂದರೆ ಮೇಲ್ಗಡೆ ಉಪ್ಪಿಟ್ಟಿಗೆ ಹಾಕೋದಕ್ಕೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಪ್ರೋಟೀನ್ಸ್ ಇರುವಂಥ ಈ ಒಂದು ಕಡಲೆ ಬೀಜ ಬಳಸಿ ನಾವು ಮಾಡೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸ್ನೇಹಿತರೆ. ಇವಾಗ ನೋಡ್ರಿ, ಕಡಲೆ ಬೀಜ ಎಲ್ಲ ಹುರ್ಕೊಂಡಿದ್ದೀನಿ. ಇದನ್ನ ಮಿಕ್ಸಿಗಾದರೂ ಹಾಕ್ಬೋದು ಅಥವಾ ಒರಳಲ್ಲಾದರೂ ಕುಟ್ಬೋದು. ನೋಡ್ರಿ, ಇವಾಗ 1-2 ಸ್ಪೂನ್ ಆಗೋಷ್ಟು ಇದೇ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ಬಳಿಕ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಒಂದು ಸ್ವಲ್ಪ ಇಂಗು ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಬೇಕಾಗುತ್ತೆ. ಇದಾದ ಬಳಿಕ ಮೊದಲೇ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿನೂ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದ ಬಳಿಕ ಇದಕ್ಕೊಂದು ಸ್ವಲ್ಪ ಕರಿಬೇವು ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿಟ್ಟಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ. ತುಂಬ ಸುಲಭವಾಗಿರುತ್ತೆ ರೀ. ಮತ್ತು ಯಾರೆಲ್ಲ ಏನಾದರೂ ಉಪವಾಸ ಮಾಡುವಾಗ ಈ ರೀತಿ ಸಬ್ಬಕ್ಕಿಯಿಂದ ಮಾಡಿರುವಂಥ ಉಪ್ಪಿಟ್ಟು ಮಾಡಿಕೊಡ್ರಿ, ತುಂಬ ಹೆಲ್ದಿಯಾಗಿ ಇರುತ್ತೆ ಮತ್ತು ಹಸು ಅನ್ನೋದು ಬೇಗ ಆಗೋದಿಲ್ಲ ಸ್ನೇಹಿತರೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ನೋಡ್ರಿ, ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಇದಾದ ಬಳಿಕ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ರೀ. ತುಂಬ ಸರಳವಾಗಿರುತ್ತೆ, ಇದಕ್ಕೇನು ನೀರನ್ನು ಹಾಕೋಂಥ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಸಬ್ಬಕ್ಕಿನ ಮುಂಚೆನೇ ನಾವು ನೆನೆ ಹಾಕಿರ್ತೀವಲ್ಲ. ಹಾಗಾಗಿ ನೋಡಿರಿ, ನೆನೆದಿರುವಂಥ ಈ ಒಂದು ಸಬ್ಬಕ್ಕಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಸಬ್ಬಕ್ಕಿ ನೆನೆದ್ರೆ ಉಪ್ಪಿಟ್ಟು ಅನ್ನೋದು ತುಂಬ ಸುಲಭವಾಗಿ ಮಾಡ್ಬೋದು ಸ್ನೇಹಿತರೆ. ಹಾಗಾಗಿ ನೋಡಿರಿ, ಇವಾಗ ಇದನ್ನ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತಳ ಹಿಡಿಯೋ ರೀತಿ ನೋಡಿಕೊಂಡು ಈ ಒಂದು ಸಬ್ಬಕ್ಕಿನ ಮಿಕ್ಸ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಇವಾಗ ನೋಡಿರಿ, ಕಡಲೆ ಬೀಜದ ಪುಡಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನ ಕಲ್ಲಲ್ಲಿ ಕುಟ್ಟಿರುವಂಥ ಪುಡಿನ ಇದನ್ನ ಸೇರಿಸ್ಕೊತಾ ಇದ್ದೀನಿ. ನೋಡಿರಿ, ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಇದನ್ನ ಮಿಕ್ಸ್ ಮಾಡಬೇಕಾಗುತ್ತೆ. ಇದಕ್ಕಿವಾಗ ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಒಂದು ಸಲ ಸೇರಿಸಿದ ಮೇಲೆ ಈ ರೀತಿ ಮಿಕ್ಸ್ ಮಾಡೋಣ. ಇದಕ್ಕೆ ಬೇಕಂದರೆ ನೀವು ನಿಂಬೆ ರಸನೂ ಹಾಕ್ಬೋದು, ಇಲ್ಲಾಂದರೆ ಹಾಗೆ ಸರ್ವ್ ಮಾಡ್ಬೋದು ಸ್ನೇಹಿತರೆ. ನೋಡಿರಿ, ಇದು ರೆಡಿಯಾಗಿದೆ. ಇವಾಗ ಬಿಸಿ ಬಿಸಿ ಆದಂಥ ಉದುರಾದಂಥ ಈ ಒಂದು ಆರೋಗ್ಯಕರ ಸಬ್ಬಕ್ಕಿ ಉಪ್ಪಿಟ್ಟು ದಿಢೀರಾಗಿ ಮಾಡ್ಬೋದು ಸ್ನೇಹಿತರೆ. ಮನೆಯಲ್ಲಿ ಯಾರಿಗೆಲ್ಲ ಹೆಲ್ದಿಯಾಗಿ ಈ ರೀತಿ ಮಾಡಿಕೊಡ್ರಿ, ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ. ಮತ್ತು ಉಪವಾಸ ವ್ರತ ಮಾಡುವಾಗ ಈ ಒಂದು ಉಪ್ಪಿಟ್ಟು ಅನ್ನೋದು ತುಂಬ ಸರಳವಾಗಿ ಮಾಡ್ಕೋಬೋದು. ಉಪವಾಸ ಮಾಡುವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸ್ಕಿಪ್ ಮಾಡಿ ಈ ಒಂದು ಉಪ್ಪಿಟ್ಟನ್ನು ತಯಾರು ಮಾಡ್ಕೋಬೋದು ಸ್ನೇಹಿತರೆ. ಅದನ್ನು ಯಾವ ರೀತಿ ಮಾಡೋದಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ಇವತ್ತಿನ ರೆಸಿಪಿ ತುಂಬ ಸರಳವಾಗೇ ಇತ್ತು ಮತ್ತು ಅಷ್ಟೇ ರುಚಿಯಾಗಿದೆ. ಖಂಡಿತ ನೀವು ಕೂಡ ಈ ಒಂದು ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಹೊಸ ರೆಸಿಪಿ, ಹೊಸ ಮಾಹಿತಿಯೊಂದಿಗೆ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭೋದಯ.